ರಾತ್ರಿ ಹೊತ್ತು ಮೊಸರು ತಿಂತಿದ್ದೀರಾ? ಹಾಗಾದರೆ ಈ ಸತ್ಯ ತಕ್ಷಣ ತಿಳಿದುಕೊಳ್ಳಿ. ವಿಡಿಯೋವನ್ನು ಪೂರ್ತಿ ನೋಡಿ ಗೊತ್ತಾಗುತ್ತೆ. ಸೂರ್ಯನ ಬೆಳಕಿನಿಂದ ನಮಗೆ ಸಿಗುವ ವಿಟಮಿನ್ ಯಾವುದು? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ. ಎಳೆ ಬಿಸಿಲಿಗೆ ನಿಂತಾಗ ದೇಹವೇ ವಿಟಮಿನ್ ಡಿ ತಯಾರಿಸಿಕೊಳ್ಳುತ್ತದೆ. ಇದು ಮೂಳೆಗಳ ಆರೋಗ್ಯಕ್ಕೆ ಅಗತ್ಯವಾಗಿದೆ. ಸಕ್ಕರೆಯನ್ನು ಮೊದಲು ಕಂಡುಹಿಡಿದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಚೀನಾ, ಬಿ ಭಾರತ, ಸಿ ಈಜಿಪ್ಟ್, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಪ್ರಾಚೀನ ಭಾರತದಲ್ಲೇ ಕಬ್ಬಿನ ಹಾಲಿನಿಂದ ಸಕ್ಕರೆ ಹರಳುಗಳನ್ನು ಮಾಡುವ ವಿಧಾನವನ್ನು ಕಂಡುಹಿಡಿಯಲಾಯಿತು. ಖಾಲಿ ಹೊಟ್ಟೆಯಲ್ಲಿ ರಾಗಿ ಗಂಜಿ ಕುಡಿಯುವುದರಿಂದ ಏನು ಲಾಭ? ನಿಮ್ಮ ಆಪ್ಷನ್ಸ್: ಎ ತಕ್ಷಣದ ಶಕ್ತಿ, ಬಿ ನಿದ್ರೆ ಬರುವುದು, ಸಿ ತೂಕ ಹೆಚ್ಚುವುದು, ಡಿ ಏನೂ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ತಕ್ಷಣದ ಶಕ್ತಿ. ರಾಗಿಯಲ್ಲಿ ನಾರಿನಂಶ ಹೆಚ್ಚಿರುವುದರಿಂದ ಇಡೀ ದಿನ ದೇಹಕ್ಕೆ ಶಕ್ತಿ ಸಿಗುತ್ತದೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಿರುತ್ತದೆ. ಮಹಾಭಾರತವನ್ನು ಮೂಲತಃ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ಪಾಲ, ಬಿ ಕನ್ನಡ, ಸಿ ಸಂಸ್ಕೃತ, ಡಿ ಪ್ರಾಕೃತ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸ್ಕೃತ. ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿದರು. ಮಳೆಬಿಲ್ಲಿನಲ್ಲಿ ಕಾಣುವ ಮೊದಲ ಬಣ್ಣ ಯಾವುದು? ನಿಮ್ಮ ಆಪ್ಷನ್ಸ್: ಎ ನೇರಳೆ, ಬಿ ಕೆಂಪು, ಸಿ ಹಸಿರು, ಡಿ ಹಳದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು. ಕೆಂಪು ಬಣ್ಣದ ತರಂಗಾಂತರ ಹೆಚ್ಚಿರುವುದರಿಂದ ಮಳೆಬಿಲ್ಲಲ್ಲಿ ಮೇಲ್ಭಾಗದಲ್ಲಿ ಕೆಂಪು ಬಣ್ಣವೇ ಎದ್ದು ಕಾಣಿಸುತ್ತದೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆ 99% ಜನರಿಗೆ ಗೊತ್ತಿರೋದಿಲ್ಲ. ನೋಡೋಣ ನಿಮಗೆಷ್ಟು ಗೊತ್ತಿದೆ ಅಂತ. 6 ದಿನಗಳ ಕಾಲ ಉಸಿರನ್ನೇ ಬಿಗಿದು ಹಿಡಿದು ಬದುಕಬಲ್ಲ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಚೇಳು, ಬಿ ಕಪ್ಪೆ, ಸಿ ಏಡಿ, ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಎ ಚೇಳು. ಚೇಳುಗಳು ತಮ್ಮ ಶ್ವಾಸಕೋಶದ ವಿಶೇಷ ರಚನೆಯಿಂದಾಗಿ ಹಲವು ದಿನ ಉಸಿರಾಡದೆ ಜೀವಿಸಬಲ್ಲವು. ಎಷ್ಟು ವರ್ಷಗಳಾದರೂ ಕೆಡದೇ ಇರುವ ಆಹಾರ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬೆಲ್ಲ, ಬಿ ಜೇನುತುಪ್ಪ, ಸಿ ಒಣದ್ರಾಕ್ಷಿ, ಡಿ ಗೇರು ಬೀಜ. ಸರಿಯಾದ ಉತ್ತರ ಆಪ್ಷನ್ ಬಿ ಜೇನುತುಪ್ಪ. ಶುದ್ಧ ಜೇನುತುಪ್ಪದಲ್ಲಿ ನೀರಿನಾಂಶ ಇರುವುದಿಲ್ಲ, ಹಾಗಾಗಿ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುವುದಿಲ್ಲ. ಕೈಗಳು ನಡುಗುತ್ತಿದ್ದರೆ ದೇಹ ಯಾವುದರ ಸೂಚನೆ ನೀಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಬಿ12, ಬಿ ಬಿಪಿ ಹೆಚ್ಚಳ, ಸಿ ಮೂಳೆ ಸವಿತ, ಡಿ ಜ್ವರ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಬಿ12. ದೇಹದಲ್ಲಿ ವಿಟಮಿನ್ ಬಿ12 ಕೊರತೆಯು ಕೈಗಳಲ್ಲಿ ಮತ್ತು ಕಾಲಿನಲ್ಲಿ ನಡುಕವನ್ನು ಉಂಟು ಮಾಡುತ್ತದೆ. ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆಯಾಗದಂತೆ ತಡೆಯುವುದು ಯಾವುದು? ನಿಮ್ಮ ಆಪ್ಷನ್ಸ್: ಎ ಕರಗುವ ನಾರಿನಂಶ, ಬಿ ಮೈದಾ, ಸಿ ಅತಿಯಾದ ಸಕ್ಕರೆ, ಡಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ ಕರಗುವ ನಾರಿನಂಶ. ನಾರಿನಂಶವಿರುವ ಆಹಾರಗಳು ಹಾಗೂ ಬೆಳ್ಳುಳ್ಳಿ ರಕ್ತನಾಳಗಳಲ್ಲಿ ಕೊಬ್ಬನ್ನು ಶೇಖರಣೆಯಾಗದಂತೆ ನೋಡಿಕೊಳ್ಳುತ್ತವೆ. ಪ್ರತಿಯೊಂದು ವಸ್ತುವನ್ನು 2 ಪಟ್ಟು ದೊಡ್ಡದಾಗಿ ನೋಡುವ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆನೆ, ಬಿ ಒಂಟೆ, ಸಿ ಜಿರಾಫೆ, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಆನೆ.
ಆನೆಯ ಕಣ್ಣಿನ ರಚನೆಯಿಂದಾಗಿ ಅದಕ್ಕೆ ಪ್ರತಿಯೊಂದು ವಸ್ತುವು ನೈಜ ಗಾತ್ರಕ್ಕಿಂತ 2ರಷ್ಟಾಗಿ ಕಾಣಿಸುತ್ತದೆ. 12 ಗಂಟೆಗಳಲ್ಲಿ ಕೇವಲ 8 ನಿಮಿಷ ಮಾತ್ರ ನಿದ್ರಿಸುವ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಇರುವೆ, ಬಿ ಜೇನ್ನೊಣ, ಸಿ ಗೆದ್ದಲು, ಡಿ ನೊಣ. ಸರಿಯಾದ ಉತ್ತರ ಆಪ್ಷನ್ ಎ ಇರುವೆ. ಇರುವೆಯು ಇಡೀ ದಿನದಲ್ಲಿ ಸಣ್ಣ ಸಣ್ಣ ವಿರಾಮಗಳ ರೂಪದಲ್ಲಿ ಕೇವಲ 8-10 ನಿಮಿಷ ಮಾತ್ರ ವಿಶ್ರಾಂತಿಯನ್ನು ಪಡೆಯುತ್ತದೆ. ಶರೀರದ ಉಷ್ಣತೆಯನ್ನು ತಕ್ಷಣ ಕಡಿಮೆ ಮಾಡುವ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಲ್ಲಂಗಡಿ ಹಣ್ಣು, ಬಿ ಹಲಸಿನ ಹಣ್ಣು, ಸಿ ಮಾವಿನ ಹಣ್ಣು, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿಯಲ್ಲಿ 90%ಕ್ಕಿಂತ ಹೆಚ್ಚು ನೀರಿನಾಂಶವಿರುವುದರಿಂದ ಇದು ದೇಹದ ಕಾವನ್ನು ಕಡಿಮೆ ಮಾಡುತ್ತದೆ. ಮೊದಲ ಮೊಬೈಲ್ ಫೋನ್ ಅನ್ನು ಬಿಡುಗಡೆ ಮಾಡಿದ ಕಂಪನಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ನೋಕಿಯಾ, ಬಿ ಮೋಟೋರೋಲಾ, ಸಿ ಸ್ಯಾಮ್ಸಂಗ್, ಡಿ ಆಪಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಮೋಟೋರೋಲಾ. 1983ರಲ್ಲಿ ಮೋಟೋರೋಲಾ ಕಂಪನಿಯು ಪ್ರಪಂಚದ ಮೊದಲ ವಾಣಿಜ್ಯಿಕ ಮೊಬೈಲ್ ಫೋನ್ ಅನ್ನು ಬಿಡುಗಡೆ ಮಾಡಿತು. ಆಮೆಯ ಸರಾಸರಿ ಆಯಸ್ಸು ಎಷ್ಟು ವರ್ಷಗಳು? ನಿಮ್ಮ ಆಪ್ಷನ್ಸ್: ಎ 50ರಿಂದ 80 ವರ್ಷ, ಬಿ 100ರಿಂದ 150 ವರ್ಷ, ಸಿ 200ರಿಂದ 300 ವರ್ಷ, ಡಿ 20 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಬಿ 100ರಿಂದ 150 ವರ್ಷ. ಆಮೆಗಳ ಚಯಾಪಚಯ ಕ್ರಿಯೆಯು ಅತ್ಯಂತ ನಿಧಾನವಾಗಿರುವುದರಿಂದ ಅವು 100 ವರ್ಷ ಬದುಕುತ್ತವೆ. ಯಾವ ತರಕಾರಿ ತಿಂದರೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಪಾಲಕ್ ಮತ್ತು ಕ್ಯಾರೆಟ್, ಬಿ ಆಲೂಗಡ್ಡೆ, ಸಿ ಬದನೆಕಾಯಿ, ಡಿ ಹೀರೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಪಾಲಕ್ ಮತ್ತು ಕ್ಯಾರೆಟ್. ಇವುಗಳಲ್ಲಿರುವ ಕಬ್ಬಿನಾಂಶ ಮತ್ತು ವಿಟಮಿನ್ ಎ ತಲೆಯ ಬುಡಕ್ಕೆ ರಕ್ತ ಸಂಚಾರ ಹೆಚ್ಚಿಸಿ ಕೂದಲು ಉದುರುವುದನ್ನು ತಡೆಯುತ್ತದೆ. ಬೆಲ್ಲದ ಚಹಾ ಕುಡಿಯುವುದರಿಂದ ಯಾವ ಸಮಸ್ಯೆ ಶಮನವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ರಕ್ತಹೀನತೆ ಕಮ್ಮಿ, ಬಿ ಕಣ್ಣಿನ ಪೊರೆ, ಸಿ ದಂತ ಸಮಸ್ಯೆ, ಡಿ ಕಿವಿ ನೋವು. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ ಕಮ್ಮಿ. ಬೆಲ್ಲದಲ್ಲಿ ಕಬ್ಬಿನಾಂಶ ಹೆಚ್ಚಿರುವುದರಿಂದ ರಕ್ತ ಹೆಚ್ಚಿಸಲು ಹಾಗೂ ಜೀರ್ಣಕ್ರಿಯೆಗೆ ಬೆಲ್ಲದ ಚಹಾ ಒಳ್ಳೆಯದು. ಗಂಡಸರಿಗೆ ಬಲಗಣ್ಣು ಅದುರಿದರೆ ಸಾಮಾನ್ಯವಾಗಿ ಏನು ಅರ್ಥ ಎನ್ನಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಶುಭಶಕುನ, ಬಿ ಕೆಟ್ಟ ಸುದ್ದಿ, ಸಿ ಧನ ನಷ್ಟ, ಡಿ ಪ್ರಯಾಣ. ಸರಿಯಾದ ಉತ್ತರ ಆಪ್ಷನ್ ಎ ಶುಭಶಕುನ. ಭಾರತೀಯ ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಪುರುಷರಿಗೆ ಬಲಗಣ್ಣು ಅದುರುವುದು ಶುಭ. ವೈದ್ಯಕೀಯವಾಗಿ ಇದು ಕಣ್ಣಿನ ಆಯಾಸದಿಂದ ಆಗುತ್ತದೆ. ರಾತ್ರಿ ವೇಳೆ ಅತಿಯಾಗಿ ಮೊಸರು ತಿಂದರೆ ಏನಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕಫ ಮತ್ತು ಜೀರ್ಣಕ್ರಿಯೆ, ಬಿ ತಕ್ಷಣ ತೂಕ ಇಳಿಕೆ, ಸಿ ದೃಷ್ಟಿ ಚುರುಕು, ಡಿ ಕೂದಲು ಬೆಳೆಯುವುದು. ಸರಿಯಾದ ಉತ್ತರ ಆಪ್ಷನ್ ಎ ಕಫ ಮತ್ತು ಜೀರ್ಣಕ್ರಿಯೆ. ರಾತ್ರಿ ವೇಳೆ ಮೊಸರು ತಿಂದರೆ ಕಫ ಹೆಚ್ಚಾಗಬಹುದು ಹಾಗೂ ಜೀರ್ಣಿಸಿಕೊಳ್ಳಲು ದೇಹಕ್ಕೆ ಕಷ್ಟವಾಗುತ್ತದೆ. ಪುರುಷರು ವಾರಕ್ಕೆ ಎಷ್ಟು ಬಾರಿ ವೀರ್ಯ ಹೊರಗೆ ಹಾಕಬೇಕು? ನಿಮ್ಮ ಆಪ್ಷನ್ಸ್: ಎ 2ರಿಂದ 3 ಬಾರಿ, ಬಿ ದಿನಕ್ಕೆ 5 ಬಾರಿ, ಸಿ ತಿಂಗಳಿಗೆ 1 ಬಾರಿ, ಡಿ ಕಡ್ಡಾಯವಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ 2ರಿಂದ 3 ಬಾರಿ. ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ನಿಯಮಿತ ವಿಸರ್ಜನೆಯು ಪ್ರೋಸ್ಟೇಟ್ ಗ್ರಂಥಿಯ ಆರೋಗ್ಯವನ್ನು ಉತ್ತಮವಾಗಿಡಲು ನೆರವಾಗುತ್ತದೆ. ಅತಿಯಾಗಿ ಕ್ರೀಮ್ ಬಿಸ್ಕೆಟ್ ತಿನ್ನುವುದರಿಂದ ಯಾವ ಆರೋಗ್ಯ ಸಮಸ್ಯೆ ಬರಬಹುದು? ನಿಮ್ಮ ಆಪ್ಷನ್ಸ್: ಎ ಮಧುಮೇಹ, ಬಿ ಕಣ್ಣಿನ ದೋಷ, ಸಿ ಅಸ್ತಮಾ, ಡಿ ಜಾಂಡೀಸ್.
ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ. ಬಿಸ್ಕೆಟ್ಗಳಲ್ಲಿ ಅತಿಯಾದ ಸಂಸ್ಕರಿಸಿದ ಸಕ್ಕರೆ ಹಾಗೂ ಮೈದಾ ಇರುವುದರಿಂದ ತೂಕ ಹೆಚ್ಚಳ ಮತ್ತು ಶುಗರ್ ಬರುವ ಅಪಾಯವಿರುತ್ತದೆ. ಸ್ನೇಹಿತರೆ, ಈ 20 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಸರಿ ಉತ್ತರ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.